ನಮಸ್ಕಾರ, ನಾನು ಡಾಕ್ಟರ್ ಅಮರೀಶ್ ಬಿರಾದರ್ ಅಂತ. ನಾನೊಬ್ಬನು ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್ ಕರ್ನಾಟಕ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಗೈನಕೋಮಾಸ್ಟಿಯಾ ರಿಸಲ್ಟ್ಸ್ ಎಷ್ಟು ಸ್ಯಾಟಿಸ್ಫ್ಯಾಕ್ಟರಿ ಇರುತ್ತೆ. ಗೈನಕೋಮಾಸ್ಟಿಯಾ ರಿಸಲ್ಟ್ಸ್ ತುಂಬ ಸ್ಯಾಟಿಸ್ಫ್ಯಾಕ್ಟರಿ ಆಗಿರುತ್ತೆ. ನಮ್ಮ ಹತ್ರ ನಾವು ಗೈನಕೋಮಾಸ್ಟಿಯಾ ಸರ್ಜರೀಸ್ ತುಂಬ ಮಾಡ್ತೀವಿ. ಗೈನಕೋಮಾಸ್ಟಿಯಾ ಸರ್ಜರಿ ನಾವು ಮಾಡೋಂಥ ಟೆಕ್ನಿಕ್ ಒಂದು ಡೈನಾಮಿಕ್ ಫ್ಯಾಟ್ ಫ್ಲಾಪ್ ಟೆಕ್ನಿಕ್ ಅಂತ ಹೇಳ್ತೀವಿ. ಇದರಲ್ಲಿ ಒಂದು ಏರಿಯಲಾ ಅಂತ ಏನು ಹೇಳ್ತೀವಿ, ಅಲ್ಲಿ ಆ ಜಾಗದಲ್ಲಿ ಒಂದು ಸಣ್ಣ ಇನ್ಸಿಷನ್ ಹಾಕಿ ಒಂದು ಸಣ್ಣ ಕಟ್ ಮಾಡಿ ಒಂದು ಲೈಪೋಸೆಕ್ಷನ್ ಅಂತ ಹೇಳಿ ಮಾಡ್ತೀವಿ. ಒಳಗಡೆ ಇರುವಂಥ ಎಕ್ಸ್ಟ್ರಾ ಫ್ಯಾಟ್ ಎಷ್ಟು ಕೊಬ್ಬು ಎಷ್ಟೇ ಇದ್ರೂ ಅದು ನಾವು ತೆಗೆದುಬಿಡ್ತೀವಿ ಒಂದು ಮಷೀನ್ ಮುಖಾಂತರ. ಫ್ಯಾಟ್ ತೆಗೆದಾಗಿದ್ಮೇಲೆ ನಾವು ಒಂದು ಸಣ್ಣ ಕಟ್ ಮಾಡ್ತೀವಿ, ಒಂದು 2 ಸೆಂಟಿಮೀಟರ್ವರೆಗೂ. ಆ ಕಟ್ ಮುಖಾಂತರ ಕೀ ಹೋಲ್ ಮುಖಾಂತರನೇ ಒಳಗಡೆ ಹೋಗಿ ಎಲ್ಲ ಕಡೆ, ಅಂದರೆ ಈ ಮೇಲಿನ ಭಾಗ ಆಯಿತು, ಸೈಡಿನ ಭಾಗ ಆಯಿತು, ಕೆಳಗಡೆ ಭಾಗ ಆಯಿತು, ಎಲ್ಲ ಕಡೆಯಿಂದ ಗ್ಲ್ಯಾಂಡ್ ಎಷ್ಟೇ ಡಿಸೆಕ್ಟ್ ಮಾಡ್ತೀವಿ. ಗ್ಲ್ಯಾಂಡ್ ಡಿಸೆಕ್ಟ್ ಮಾಡಿ ನಾರ್ಮಲಿ ನಾವೇನಂತೀವಿ 10% ಗ್ಲ್ಯಾಂಡ್, ಸ್ಕಿನ್ ಮತ್ತು ಮಸಲ್ ನಡು 10% ಗ್ಲ್ಯಾಂಡ್ ಇರಬೇಕು. ಆ 10% ಗ್ಲ್ಯಾಂಡ್ ಇಟ್ಟು ಬಿಕ್ಕಿದ್ದೆಲ್ಲ ತೆಗೆದುಬಿಡ್ತೀವಿ. ತೆಗೆದುಬಿಟ್ಟು ಒಳಗಡೆ ಒಂದು ಕರಗಂತ ಹೊಲಿಗೆ ಹಾಕಿರ್ತೀವಿ. ಕಂಪ್ಲೀಟ್ ಹಿಮೋಸ್ಟಾಸಿಸ್ ಆಗಿರುತ್ತೆ. ಅಬ್ಸಲ್ಯೂಟ್ಲಿ ಏನು ಬ್ಲೀಡಿಂಗ್ ಇರಲ್ಲ, ಅಬ್ಸಲ್ಯೂಟ್ಲಿ ಸೇಫ್ ಆಗಿರುತ್ತೆ. ಆ ಜಾಗದೆಲ್ಲ ಹೊಲಿಗೆ ಹಾಕಿ ಹೊರಗಡೆ ಕೂಲಿಕಿನ ಸಣ್ಣ ಇರುವಂಥ ಹೊಲಿಗೆ, ಕರಗಂತ ಹೊಲಿಗೆ ಇರುತ್ತೆ, ಹೊಲಿಗೆ ಹಾಕಿ ನಾವು ಒಂದು ಟೈಟ್ ಪ್ಲಾಸ್ಟರ್ ಡ್ರೆಸ್ಸಿಂಗ್ ಅಂತ ಹಾಕಿರ್ತೀವಿ. ಆಮೇಲೆ ಒಂದು 2 ಅಥವಾ 3 ದಿವಸ ಆಗಿದ್ಮೇಲೆ ಅದು ಡ್ರೆಸ್ಸಿಂಗ್ ತೆಗೆದು ಒಂದು ಪ್ರೆಷರ್ ಗಾರ್ಮೆಂಟ್ ಅಂತ ಕೊಟ್ಟಿರ್ತೀವಿ. ಅದು ಹಾಕ್ಕೊಂಡು ನೀವು ಮೋಸ್ಟ್ ಆಫ್ ದಿ ಆಕ್ಟಿವಿಟೀಸ್ ಮಾಡ್ಬೋದು. ನಮ್ಮ ಹತ್ರ ತುಂಬ ಜನ ನಾವು ಗೈನಕೋಮಾಸ್ಟಿಯಾ ಸರ್ಜರಿ ಮಾಡಿದ ಮೇಲೆ ನಾವು ಒಂದು ಅಬ್ಸಲ್ಯೂಟ್ಲಿ ಸ್ಕಾರ್ಲೆಸ್ ಟೆಕ್ನಿಕ್ ಅಂತ ಹೇಳ್ತೀವಿ. ಅಂದರೆ ನಿಪ್ಪಲ್ ಏರಿಯೋಲ ಜಾಗ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದಿದ್ರೆ ಆ ಜಾಗ ಒಂದು ಸ್ಕಾರ್ ಇರ್ಲಾರ್ದಂಗೆ ಒಣಗುತ್ತೆ. ಬೇರೆ ಕಡೆ ನೀವೆಲ್ಲ ನೋಡಿರ್ಬೋದು, ಇಲ್ಲಿ ಮೇಲೆ ಎಲ್ಲಾದರೂ ಕಟ್ ಮಾಡ್ತಾರೆ, ಇಲ್ಲಿ ಸೈಡಲ್ಲಿ ಕಟ್ ಮಾಡ್ತಾರೆ, ಈ ಸೈಡಲ್ಲಿ ಕಟ್ ಮಾಡ್ತಾರೆ. ಬಟ್ ನಾವು ನಮ್ಮ ಟೆಕ್ನಿಕಲ್ಲಿ ನಾವು ಯಾವುದೇ ಥರ ಕಟ್ ಮಾಡೋದಿಲ್ಲ. ಆ ಕಟ್ ಮಾಡಿರೋ ಜಾಗನೂ ನಾವು ಮಾಡೋಂಥ ಪ್ರೊಸೀಜರಲ್ಲಿ ಅಬ್ಸಲ್ಯೂಟ್ಲಿ ಸ್ಕಾರ್ಲೆಸ್ ಆಗಿರುತ್ತೆ. ಈ ಪ್ರೊಸೀಜರ್ ಆಗಿದ್ಮೇಲೆ ತುಂಬ ಜನ ನಮ್ಮ ಹತ್ರ ಏನು ಫಾಲೋಅಪಿಗೆ ಬರ್ತಾರಲ್ಲ ಅವ್ರು ಹೇಳ್ತಾರೆ, ಡ್ರಾಸ್ಟಿಕ್ಲಿ ನಮ್ಮದು ಒಂದು ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಇಂಪ್ರೂವ್ ಆಗಿದೆ. ನಾವೆಲ್ಲ ಈಗ ಸ್ವಿಮ್ಮಿಂಗ್ ಹೋಗ್ಬೋದು, ಶರ್ಟ್ಸ್ ತೆಗಿಬೋದು, ಪಾರ್ಟೀಸ್ ಎಂಜಾಯ್ ಮಾಡ್ತಾ ಇದ್ದೀವಿ, ನಮ್ಗೆ ಬೇಕಾಗಿರೋಂಥ ಡ್ರೆಸ್ಸಸ್ ಹಾಕ್ಕೋತಾ ಇದ್ದೀವಿ. ಕಾನ್ಫಿಡೆನ್ಸ್ ಒಂದು 10 to 12 ಟೈಮ್ಸ್ ಇನ್ಕ್ರೀಸ್ ಆಗಿದೆ. ಸೋಷಿಯಲಿ, ಪ್ರೊಫೆಷ್ನಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತೋ ಗೈನಕೋಮಾಸ್ಟಿಯಾ ಪ್ರೊಸೀಜರ್ ಒಂದು ಡೇ ಕೇರ್ ಪ್ರೊಸೀಜರ್. ನಾವು ಬೆಳಗ್ಗೆ ಮಾಡಿ ಸಂಜೆ ಸೇಮ್ ಡೇ ಮನೆಗೆ ಕಳಿಸ್ತೀವಿ. ಊಟ ಗೀಟ ಎಲ್ಲ ಮಾಡ್ಬೋದು ನೀವು. ಆಮೇಲೆ 70 to 80% ಆಫ್ ದಿ ವರ್ಕ್ 3rd day 4th ಡೇನೇ ರಿಸ್ಯೂಮ್ ಮಾಡ್ಬೋದು. ಆಫೀಸ್ ವರ್ಕ್ ಎಲ್ಲ ತಾವೆಲ್ಲ ರಿಸ್ಯೂಮ್ ಮಾಡ್ಬೋದು. ನೀವು ಜಿಮ್ ಜಾಗಿಂಗ್ ಎಲ್ಲ ಹೋಗಬೇಕು ಅಂದರೆ 6 ವೀಕ್ಸ್ ಆಗಿದ ನಂತರ ನೀವೆಲ್ಲ ಹೋಗ್ಬೋದು. ಅಲ್ಟಿಮೇಟ್ಲಿ ಈ ವಿಡಿಯೋದ ಕನ್ಕ್ಲೂಷನ್ ಏನಪ್ಪ ಅಂತಂದರೆ, ಗೈನಕೋಮಾಸ್ಟಿಯಾ ತುಂಬ ಸೇಫ್ ಪ್ರೊಸೀಜರ್, ಸ್ಕಿನ್ ಪ್ರೊಸೀಜರ್ ಆಗಿರೋದ್ರಿಂದ ಅಬ್ಸಲ್ಯೂಟ್ಲಿ ಸ್ಕಾರ್ಲೆಸ್. ನಾವು ಕೀ ಹೋಲ್ ಮುಖಾಂತರ ನಾವು ಒಂದು ಪ್ರೊಸೀಜರ್ ಮಾಡ್ತೀವಿ. ಆಮೇಲೆ ತುಂಬ ಕಾನ್ಫಿಡೆನ್ಸ್ ಕೊಡುತ್ತೆ. ಮಾಡಿದ ಮೇಲೆ ನಾವು ಎಷ್ಟು ಜನ ನೋಡಿದ್ದೀವಲ್ಲ, ತುಂಬ ಕಾನ್ಫಿಡೆನ್ಸ್ ಕೊಡುತ್ತೆ. ನಿಮಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂತಂದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಇದೇ ಥರ ನಾವು ಪ್ಲಾಸ್ಟಿಕ್ ಸರ್ಜರಿ ಎಜುಕೇಷನ್ ವೀಡಿಯೋಸ್ ಮಾಡ್ತೀವಿ. ನೀವು ನಮ್ಮ ಆಫೀಸ್ ನಂಬರ್ 90711174ಗೆ ಕರೆ ಮಾಡ್ಬೋದು.